KPC DCC ಆಫೀಸಲ್ಲಿ ಕೂಡ ಒಂದು ಚಿಕ್ಕ ಫಂಕ್ಷನ್ ಇದೆ. ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ಜಿಲ್ಲೆಯ ಪರಿಶೀಲನೆ ಮಾಡ್ತೀವಿ ಶಾಸಕರ ಜೊತೆ. ಸೊ ಏನು ಅವ್ರ ಬೇಡಿಕೆ ಕೂಡ ಹಲವಾರು ಬಾರಿ ಬೇಡಿಕೆ ಇಟ್ಟಿದ್ದಾರೆ. ಸೊ ನಾನೇ ಖುದ್ದಾಗಿ ನೋಡಬೇಕು, ಇಲ್ಲೇ ಪರಿಶೀಲನೆ ಮಾಡೋಕ್ಕಂತ ಬಂದಿದ್ದೀವಿ. ಬಂದಮೇಲೆ ನೋಡೋಣ ಅವ್ರು ಏನೇನು ಹೇಳ್ತಾರೆ, ಯಾವ್ದು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಹೌದು, ಉಡುಪಿಯಲ್ಲಿ ಪ್ರಸ್ತಾಪ ಆಗಿದೆ. ಯಾಕಂದರೆ ಅಟ್ಲೀಸ್ಟ್ ಅದು 50 ಮೀಟರ್ಸ್ ಈ ಕಡೆ 50 ಮೀಟರ್ ಬ್ಯಾನ್ ಮಾಡಬೇಕಂತ ಏನೋ ಒಂದು ಚರ್ಚೆ ನಡೀತಾ ಇದೆ. ಆದರೆ ಅದನ್ನು ಯಾರು ಮಾಡಬೇಕು ಅನ್ನೋದು ಸಮಸ್ಯೆ. ಯಾಕಂದರೆ ಜವಾಬ್ದಾರಿ PWನ, ಪೊಲೀಸಾ, ಮೈನಿಂಗ್ ಡಿಪಾರ್ಟ್ಮೆಂಟಾ, ನ್ಯಾಷನಲ್ ಹೈವೇನ ಅನ್ನೋದು ಕನ್ಫ್ಯೂಸ್ ಇದೆ. ಅದೇ DC ಅವ್ರ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತೀವಿ. ಯಾರಾದರೂ ಒಬ್ಬರು ನಿಯಂತ್ರಣ ಮಾಡಲೇಬೇಕಾದ ಮಾಡಿಸ್ತೀವಿ. ಸರ್, ಈಗ ದಲಿತ ಸಮಾವೇಶ ಯಾವಾಗ? ಇಲ್ಲ, ಅದೇಲ್ಲ ಇಲ್ಲ ಯಾವಾಗ ಇದ್ದಾಗ ಹೇಳ್ತೀನಿ ನಿಮಗೆ. ಯಾವಾಗ ಡೇಟ್ ಆಫ್ ಫಿಕ್ಸ್ ಅವಾಗ ಹೇಳ್ತೀವಿ. ಇನ್ನೂ ಇಲ್ಲವೇ ಇಲ್ಲ. ಮಾಡೋರು ನಮ್ಮ ಹೋಮ್ ಮಿನಿಸ್ಟರ್ ಅದು, ಅವ್ರ ಅಧ್ಯಕ್ಷರು, ಅದಕ್ಕೆ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ. ಸೊ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಮಾಡ್ತೀವಿ. ಈಗ ನೀವು ಮೊದಲು ಹೋದ್ರಿ, ಹೈಕಮಾಂಡ್ ಮೀಟ್ ಆಗಿ ಬಂದರು, ರಾಜಣ್ಣ ಅವ್ರ ನಂತರ ಇವತ್ತು ಪರಮೇಶ್ವರಕ್ಕೆ ಹೋಗಿದ್ದಾರೆ. ಹೋಗ್ತಿರ್ಬೇಕಾದ್ರೆ ಏನು ಭೇಟಿಯಾಗಲಿಕ್ಕೆ ಏನು ಮುಕ್ತಿ ಅದು, ದೇವಸ್ಥಾನ ಇದ್ದಾಗೆ. ಡೆಲ್ಲಿ ಹೈಕಮಾಂಡ್ ಅಂದರೆ ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು, ಬರ್ಬೋದಕ್ಕೆ ನಿರ್ಬಂಧ ಇಲ್ಲ. ಏನು ಬೇಡ್ಕೊಂಡಿಲ್ಲ, ಪಕ್ಷ ಮತ್ತೆ ಬೆಳಿಬೇಕು, ಮುಂದೆ ಅಧಿಕಾರಕ್ಕೆ ಬರ್ಬೇಕು ಅನ್ನೋದು ಅಷ್ಟೇ. ಮತ್ತೇನು ಬಿಡೋದು, ಶ್ರೀಮಂತರಾಗಬೇಕು ಹೆಂಗೆ ನಾವು ದೇವಸ್ಥಾನದಲ್ಲಿ ಬೇಡ್ಕೊತೀವಿ, ಹಾಗೆ ನಮ್ಮ ಪಕ್ಷ ಅಧಿಕಾರ ಮತ್ತೆ ಬರಲಿ ಅಂತ ಬೇಡ್ಕೊತಿದ್ವಿ. ಅದನ್ನೇ ಎಲ್ಲರೂ ಹೋಗಿ ಅದನ್ನೇ ಬೇಡೋದು ಅಷ್ಟೇ. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರಿ ಮಾಡುವಂಥ ಪ್ರಾರ್ಥನೆ ಕೂಡ ಅಲ್ಲಿ ಆಗುತ್ತೆ. ಈಗ ರಾಜಣ್ಣ ಮತ್ತೆ